ಜಪ್ತಿ ಮಾಡಿದ್ದ 3,400 ಮೆಟ್ರಿಕ್ ಟನ್ ಮರಳು ನಾಪತ್ತೆಯಾಗಿದೆ. ರಾಯಚೂರಿನ ಹಂಪನಾಳದಲ್ಲಿ ಮರಳನ್ನ ಜಪ್ತಿ ಮಾಡಿ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಆದರೆ ಇಷ್ಟೊಂದು ಮರಳು ಏಕಾಏಕಿ ನಾಪತ್ತೆಯಾಗಿದೆ. 100 ಮೆಟ್ರಿಕ್ ಟನ್ ಅನುಮತಿಗೆ 3,000 ಟನ್ ಸಾಗಾಟ ನಡೆದಿದೆ. ಆದರೆ ಇಷ್ಟೆಲ್ಲ ಆದರೂ ಕೂಡ, ಅಂದ್ರೆ ಮರಳು ನಾಪತ್ತೆಯಾಗಿದ್ರೂ ಕೂಡ ನಮಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಪೊಲೀಸರು ತಿಳಿಸ್ತಾ ಇದ್ದಾರೆ. ಹೀಗಾಗಿ ಮತ್ತೊಂದು ಕಡೆ ಗಣಿ ಇಲಾಖೆಯ ಉಪನಿರ್ದೇಶಕರು ಕರೆಗೂ ಸಿಗದೆ ಗೈರಾಗ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ನಡೀತಾ ಇರುವಂತಹ ಅಕ್ರಮ ದಂಧೆ ಇದೀಗ ಬಯಲಾಗಿದೆ. ಹಾಗಾದ್ರೆ ಇಷ್ಟೊಂದು ಪ್ರಮಾಣದ ಮರಳು ಕಾಣೆಯಾಗಿದೆ. ಈ ಕಾಣೆಯಾದ ಮರಳಿಗೆ ಯಾರು ಹೊಣೆ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಹಾಗೂ ಅಧಿಕಾರಿಗಳಿಗೆ ಸಂಬಂಧ ಇಲ್ಲ ಅಂತ ಗುತ್ತಿಗೆದಾರರು ತಿಳಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಇಲ್ಲಿ ಜಪ್ತಿ ಮಾಡಿರುವಂತಹ ಮರಳನ್ನ ಕಲೆಕ್ಟ್ ಮಾಡಿ ಒಂದ್ ಕಡೆ ಹಾಕಿರ್ತಾರೆ. ಆದ್ರೆ ಇದರಲ್ಲಿ 3,400 ಮೆಟ್ರಿಕ್ ಟನ್ ಮರಳು ನಾಪತ್ತೆಯಾಗಿದೆ. ರಾಯಚೂರಿನ ಹಂಪನಾಳದಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ರು. ಆದ್ರೆ ಈ ರೀತಿ ಏಕಾಏಕಿ ಹೇಗೆ ಕಾಣೆ ಆಯ್ತು? ಇದರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರು ಕೂಡ ಅವರು ಸ್ಪಂದಿಸ್ತಾ ಇಲ್ಲ. ಪೊಲೀಸರು ನಮಗೆ ಗೊತ್ತೇ ಇಲ್ಲ ಅಂತ ಜಾರ್ಕೊಳ್ತಾ ಇದ್ದಾರೆ. ಹೀಗಾಗಿ ಕಾಣೆಯಾದ ಮರಳಿಗೆ ಯಾರು ಹೊಣೆ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಅಕ್ರಮ ದಂಧೆ ನಡೀತಾ ಇದೆ ಅಂತ ಅವರು ಕಿಡಿಕಾರಿದ್ದಾರೆ. ಗಣಿ ಇಲಾಖೆಯ ಉಪನಿರ್ದೇಶಕರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮರಳು ನಾಪತ್ತೆಯಾಗಿದ್ರೂ ಕೂಡ ಮಾಹಿತಿ ಇಲ್ಲ ಅಂತ ಪೊಲೀಸರು ತಿಳಿಸ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಪೊಲೀಸರು ಹಾಗೆ ಅಧಿಕಾರಿಗಳಿಗೆ ಸಂಬಂಧ ಇಲ್ಲ ಇದು ಅಂತ ಗುತ್ತಿಗೆದಾರ ಹೇಳ್ತಾ ಇದ್ದಾನೆ. ಹಾಗೆ ರಾಜಧನವನ್ನ ಕೊಟ್ಟು ಮರಳನ್ನ ಒಯ್ಯೋದಾಗಿ ಗುತ್ತಿಗೆದಾರ ಸವಾಲು ಹಾಕಿದ್ದಾನೆ. ಸರ್ವೆ ನಂಬರ್ 69ರಲ್ಲಿ ಜಂಟಿ ದಾಳಿಯನ್ನ ಮಾಡಲಾಗಿತ್ತು. ವ್ಯವಸ್ಥಿತವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಅದು ಈಗ ಬಯಲಾಗಿದೆ. ಹಾಗಾದ್ರೆ ಇಷ್ಟೆಲ್ಲ ಮರಳು ನಾಪತ್ತೆಯಾಗಿದೆ, ಜಪ್ತಿ ಮಾಡ್ಕೊಂಡು ಬಂದು ಇಟ್ಟಿದ್ರು, ಅಲ್ಲಿಂದನೇ ಮರಳನ್ನ ಕದ್ದು ಸಾಗಾಟ ಮಾಡಲಾಗಿದೆ. ಹಾಗಾದ್ರೆ ಇದಕ್ಕೆಲ್ಲ ಯಾರು ಹೊಣೆ? ಪೊಲೀಸರನ್ನ ಕೇಳಿದ್ರೆ ಅವರು ಕೂಡ ಏನು ಉತ್ತರವನ್ನ ನೀಡ್ತಾ ಇಲ್ಲ. ಅಧಿಕಾರಿಗಳು ಕೂಡ ಉತ್ತರವನ್ನ ನೀಡ್ತಾ ಇಲ್ಲ. ಅಂದ್ರೆ ಇವರ ಬಿಹೇವಿಯರ್ ನೋಡ್ತಾ ಇದ್ರೆ ಇಲ್ಲಿ ಅಧಿಕಾರಿಗಳು, ಪೊಲೀಸರೇ ಈ ಒಂದು ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಯಾಕಂದ್ರೆ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬರೀ ಹೆಸರಿಗಷ್ಟೇ, ತೋರ್ಸ್ಕೊಳ್ಳೋದಕ್ಕಷ್ಟೇ ಒಂದಷ್ಟು ಮರಳನ್ನ ಜಪ್ತಿ ಮಾಡಿ ಒಂದ್ ಕಡೆ ಕಲೆಕ್ಟ್ ಮಾಡಿರ್ತಾರೆ. ಬಟ್ ಅಲ್ಲಿ ಕಲೆಕ್ಟ್ ಮಾಡಾದ್ಮೇಲೆ, ಜಪ್ತಿ ಮಾಡಾದ್ಮೇಲೆ ಯಾರು ಹೇಳಲ್ಲ ಕೇಳಲ್ಲ ಅಂತ ಅಲ್ಲಿಂದ ಈ ರೀತಿ ಅಕ್ರಮಗಳು ನಡೀತಾ ಇದೆಯಾ ಎನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಜೊತೆಗೆ ಇದಕ್ಕೆ ಯಾರೂ ಕೂಡ ಸಂಬಂಧಪಟ್ಟವರು ಉತ್ತರವನ್ನ ನೀಡ್ತಾ ಇಲ್ಲ. ಹೀಗಾಗಿ ಅವರೂ ಕೂಡ ಭಾಗಿಯಾಗಿರಬಹುದು ಎನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಆದರೆ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ, ಮರಳು ಎಲ್ಲಿ ಹೋಯ್ತು? ಈ ರೀತಿ ನಾಪತ್ತೆ ಆಗಿರುವಂತಹ ಮರಳಿಗೆ ಯಾರು ಹೊಣೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ.